ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನಮ್ಮ ಇದು ಇಂಥ ಸುದ್ದಿ ಹೇಳ್ತಾ ಇದೀಯಾ? ಹೌದಪ್ಪ, ನಾನು ಹೇಳ್ತಿರೋದೆಲ್ಲ ನಿಜ. ಅಪ್ಪ, ಇವಾಗ ಆಗೋಗಿದೆ. ಇವಾಗ ಯೋಚನೆ ಮಾಡಿ ತಲೆ ಚಚ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ತಲೆ ಗಟ್ಟಿ ಇದೆ ಅಂತ ಬಂಡೆಗೆ ಚಚ್ಕೊಂಡ್ರೆ ಉಪಯೋಗಕ್ಕಿಂತ ಅಪಾಯನೇ ಜಾಸ್ತಿ ಅಂತ ಗೊತ್ತಮ್ಮ. ಆದ್ರೆ ಕೈಲಾಗದೆ ಇರುವಾಗ ಕೈಯಿಂದ ಹಣೆ ಚಚ್ಕೊಂಡು ಸಮಾಧಾನ ಆದ್ರೂ ಮಾಡ್ಕೋಬೋದಾ? ಇಲ್ಲ ಆಗಿರೋ ನೋವನ್ನ ಹೊರಗೆ ಹಾಕೋದು ಹೇಗೆ ಅಂತ ಯೋಚನೆ ಆದ್ರೂ ಮಾಡ್ಬೋದಾ? ನಾವೇನು ಅನ್ಕೋತಿದ್ವೋ ಅದೆಲ್ಲ ಉಲ್ಟಾ ಆಗ್ತಿದೆ ಅಪ್ಪ. ಇದೇ ರೀತಿ ಆಗ್ತಾ ಹೋದ್ರೆ ಒಳ್ಳೆಯವ್ರು ಹೇಗೆ ಬದುಕಕ್ಕಾಗುತ್ತೆ? ಜೀವನದಲ್ಲಿ ನಾವು ಯಾವಾಗಲೂ ಒಳ್ಳೆ ಸುದ್ದಿನೇ ಕೇಳ್ತಾ ಇರಬೇಕು, ಅಥವಾ ಕೇಳಿಸ್ಕೊಂಡಿದ್ದೆಲ್ಲ ನಮ್ಗೆ ಹಿತವಾಗಿರ್ಬೇಕು ಅಂತ ಅನ್ಕೋತೀವಿ. ಅದೇ ನಿಜ ಜೀವನದಲ್ಲಿ ಹಾಗೆಲ್ಲ ಆಗುತ್ತೆ. ಇಲ್ಲಿ ಕಾಲಿಟ್ಟಲ್ಲೆಲ್ಲ ಕಳ್ಳು ಮುಳ್ಳೆ, ಅದನ್ನ ಜಯಿಸ್ಕೊಂಡು ಹೋದವನಿಗೆ ಮಾತ್ರ ಜಯ ಸಿಕ್ಕೋದು. ನಾನು ಇಷ್ಟು ದಿನ ಬಂದಿದ್ದ ದಾರಿ ಹೂವಿನ ದಾರಿ ಆಗಿತ್ತು ಅಂತ ಅಂದ್ಕೊಂಡಿದ್ಯಪ್ಪ. ಇಲ್ಲ, ನಾನು ತುಂಬ ಕಷ್ಟಪಟ್ಟಿದ್ದೀನಿ. ನನ್ನ ಮದುವೆ ಆಗಿಲ್ಲಿ ಬಂದಿದ್ದ ದಿನದಿಂದ ಬರೀ ಗಾಜಿನ ದಾರಿನೇ ನೋಡಿದ್ದಾಯ್ತು, ಹೂವಿನ ದಾರಿ ನೋಡಲೇ ಇಲ್ಲ ಅಪ್ಪ. ಮದುವೆ ಆದಮೇಲೆ ಒಂದು ಟರ್ನಿಂಗ್ ಪಾಯಿಂಟ್ ಬರುತ್ತೆ, ಲೈಫ್ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೆ. ಆದರೆ ಇಲ್ಲಿವರೆಗೂ ಪ್ರತಿದಿನ ಪ್ರತಿ ಕ್ಷಣ ಬರೀ ಕಷ್ಟಪಟ್ಟಿದ್ದೇ ಆಯಿತು. ನನಗಿನ್ನೇನು ಬೇಡ, ನನಗೆ ನನ್ನ ಗಂಡ ಬೇಕು. ನಾನೇನು ವಾಮನನಪ್ಪ 3 ಹೆಜ್ಜೆ ಇಟ್ಟು 3 ಲೋಕನ ಪಡೆಯೋಕೆ? ನನಗೆ ನನ್ನ ಗಂಡನೇ ನನ್ನ ಲೋಕ. ಅವ್ರ ಲೋಕದಲ್ಲಿ ಒಂದಿಷ್ಟು ಜಾಗ ಕೊಟ್ಟರೆ ಸಾಕು, ನಾನು ಆರಾಮಾಗಿ ನೆಮ್ಮದಿಯಾಗಿ ಖುಷಿಯಾಗಿದ್ಬಿಡ್ತೀನಿ. ಆದರೆ ಅವ್ರು ಸೇರೋ ಹೊತ್ತಿಗೆ ಅವ್ರು ನನ್ನಿಂದ ದೂರ ಆಗ್ತಿದ್ದಾರೆ. ನನಗೆ ಯಾಕಿದೆಲ್ಲ ಆಗ್ತಿದೆ? ನಾನು ಯಾರಿಗೇನು ಅನ್ಯಾಯ ಮಾಡಿದ್ದೀನಿ ನೀನೇ ಹೇಳು? ಧೈರ್ಯ ಕಳ್ಕೋಬೇಡ ಬರೀ. ಜೀವನದಲ್ಲಿ ಏಳು ಬೀಳು ಎಲ್ಲ ಇದ್ದೇ ಇರುತ್ತೆ. ಹಾಗಂತ ಬಾಳಿನುದ್ದಕ್ಕೂ ಬೀಳ್ತಾನೆ ಇದ್ರೆ ನಾನು ಹೇಳದೆ ಯಾವಾಗ? ಎಷ್ಟು ಬೀಳಿಸ್ತಾನೋ ಅಷ್ಟು ಸುಲಭವಾಗಿ ಹೇಳ್ಬೇಕಮ್ಮ. ಅದ್ರ ಜೊತೆ ಕಲಿಕೆ ಇರುತ್ತಲ್ಲ. ಕಲಿಕೆ ಸಿಗುತ್ತೆ ಅನ್ಕೋತಾ ನೇಣಿನ ಕುಣಿಕೆಗೆ ಕತ್ಕೊಡ್ತಾ ಇದ್ದೀನಿ ಅಪ್ಪ ನಾನು. ಇಲ್ಲ ಬೇಡಮ್ಮ, ಬೇಡ. ನಾನು ನಿನಗೆ ಅವತ್ತೇ ಹೇಳಿದ್ದೆ, ತಾನಾಗೆ ನಾನೇ ಪ್ರಾರ್ಥನಾ ಅಂತ ಅವಳು ಒಪ್ಕೊಂಡಿದ್ದಾಳೆ ಅಂದ್ರೆ ಏನೋ ಬೇರೆ ಪ್ಲಾನ್ ಮಾಡಿರ್ತಾಳೆ ಅಂತ. ಇವಾಗ ನೋಡಿದ್ಯಾ ಎಂಥ ಪರಿಸ್ಥಿತಿ ತಂದಿಟ್ಬಿಟ್ಟಿದ್ದಾಳೆ ಅಂತ. ಈ ಥರ ಏನೋ ಮಾಡಿ ಅಳಿಯಂದ್ರಿಗೆ ಅವಳು ಇನ್ನೂ ಹತ್ರ ಆಗೋ ಹಾಗೆ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ನಿಜ ಅಪ್ಪ, ಅವಳಿ ಮನೇಲಿರೋಷ್ಟು ದಿನ ನಾನು ನನ್ನ ಗಂಡ ಒಂದಾಗಕ್ಕಾಗಲ್ಲ ಅಪ್ಪ. ನಾನು ಅವರಿಂದ ದೂರನೇ ಉಳಿಬೇಕು. ಆಗಿದೆ ಈ ಪರಿಸ್ಥಿತಿ. ಇವಾಗ ಆಗಿದ್ದ ಆಯ್ತಮ್ಮ, ಮುಂದೇನು ಮಾಡಬೇಕು ಅಂತಿದ್ಯಾ? ಇಷ್ಟೆಲ್ಲ ಆಗಿದೆ ಅಂತ ಹತ್ಕೊಂಡು ಮೂಲೆಯಲ್ಲಿ ಕೂತ್ಕೊಂಡು ಎಲ್ಲರ ಸಿಂಪತಿ ಗೀಡ್ಸ್ಕೊಳ್ಳೋಕೆ ನಾನು ಇನ್ಯಾರು ಅನ್ಕೊಂಡಿದ್ಯಾ? ನಾನು ಲೀಲಾ. ನನಗೆ 3 ವಿಷಯ ಅಂದರೆ ಇಷ್ಟ ಆಗಲ್ಲ. ಮೊದಲನೇದು, ಈ ಆಗಿರೋದ್ ಬಗ್ಗೆನ ಯೋಚನೆ ಮಾಡ್ಕೊಂಡು ಕೊರಗೋದು. ಎರಡನೇದು, ಏನೂ ಆಗ್ತಿಲ್ಲ ಅಂತ ಯೋಚನೆ ಮಾಡ್ಕೊಂಡು ಸೊರ್ಗೋದು. ಮೂರನೇದು, ಕೊರಗೋದು ಸೊರ್ಗೋದೇ ಬೇಕಿಲ್ಲ ಅಂದಮೇಲೆ ಇನ್ನು 3ನೇ ವಿಷಯ ಯಾಕೆ ಬೇಕು? ಇನ್ನೇನಿದ್ರು ನುಗ್ಗೋದಷ್ಟೇ. ಇದು ಕಣಮ್ಮ ನನ್ನ ಮಗಳು ಅಂದ್ರೆ. ಅಪ್ಪ, ತಲೆ ಕಾಯಕ್ಕೆ ಅಂತ ನಿಂತಿರ್ಬೇಕಾದ್ರೆ ಮುಂದೆ ಎಷ್ಟು ತಲೆ ಬರುತ್ತೆ ಅಂತ ಯೋಚನೆ ಮಾಡಬಾರ್ದು. ನಾನು ಹೋರಾಡಕ್ಕೆ ರೆಡಿ ಆಗಿದ್ದೀನಿ. ಗಾಳಿಪಟ ಗಾಳಿ ಇದ್ರೆ ಮಾತ್ರ ಹಾರುತ್ತೆ. ಆದ್ರೆ ಈ ಲೀಲಾ ಕತ್ತಲ್ಲಿ ತಾಳಿ ಇರೋವರೆಗೂ ಹೋರಾಡ್ತಾಳೆ. ಗಂಡನ ಪ್ರೀತಿನ ಪಡ್ಕೋತಾಳೆ, ಮುತ್ತೈದೆ ಹಾಗೆ ಬದುಕ್ತಾಳೆ. ಅವಳು ಇಷ್ಟೆಲ್ಲ ಪ್ಲಾನ್ ಮಾಡ್ಬೇಕಾದ್ರೆ ನಾನು ಪ್ಲಾನ್ ಮಾಡಲ್ವಾ? ಅವಳು ಸೇರಂದ್ರೆ ನಾನು ಸವಾ ಸೇರು. ನಾನು ಒಳ್ಳೆ ಪ್ಲಾನೇ ಮಾಡಿದ್ದೀನಿ. ಪ್ಲಾನ್ ಮಾಡ್ಕೊಂಡಿದ್ದೀನಮ್ಮ, ಏನು ಹೇಳು? ಏನು ಅಂದ್ರೆ, ಅಪ್ಪ ಇದೆ ನನ್ನ ಪ್ಲಾನು. ಪ್ಲಾನ್ ಏನೋ ಚೆನ್ನಾಗಿದೆ, ಆದರೆ ಒಂದು ಸ್ವಲ್ಪ ಡೇಂಜರ್ ಅಂತ ಅನ್ಸುತ್ತಮ್ಮ. ಆದರೆ ಅದೃಷ್ಟ ನಮ್ಮ ಜೊತೆಗಿದ್ರೆ ಎಂಥ ಅಪಾಯನಾದರೂ ದಾಟ್ಬೋದು. ಪ್ರೀತಿಗೋಸ್ಕರ ಸೀತೆ ರಾಮನ್ ಜೊತೆ ಕಾಡಿಗೆ ಹೋದ್ಲು. ಅಲ್ಲಿ ಅಪಾಯ ಇದೆ ಅಂತ ಗೊತ್ತಿದ್ರೂ ಹೋದ್ಲು. ಅದೇ ರೀತಿ ಈ ಲೀಲಾ ಅಪ್ಪ, ಎಷ್ಟೇ ಕಷ್ಟ ಬಂದರೂ ಈ ರಾಮನ್ ಜೊತೆ ನಾನು ಇದ್ದೇ ಇರ್ತೀನಿ, ಅವ್ರ ಜೊತೆ ನಿಲ್ತೀನಿ. ಆದರೆ ನಿನ್ನ ಸಪೋರ್ಟ್ ನನಗೆ ಬೇಕು ಅಷ್ಟೆ. ಯಾವುದೇ ಸಮಯ ಇರಲಿ, ಎಂಥ ಸಂದರ್ಭನೇ ಇರಲಿ, ನನ್ನ ಸಪೋರ್ಟ್ ನಿನಗೆ ಇದ್ದೇ ಇರುತ್ತೆ ಮರಿ. ಥ್ಯಾಂಕ್ ಯು ಅಪ್ಪ. ಬಾಯ್. ಬಾಯ್ ಮರಿ. ಹಲೋ, ವಾಟ್? ಈಗ ಹೇಗಿದೆ ಕಂಡೀಷನ್? ನಾನು ಇಮಿಡಿಯೇಟ್ ಹೊರಡ್ತಾ ಇದ್ದೀನಿ. ಹಾಂ. ಅಭಿ, ಯಾಕೆ ಟೆನ್ಷನಲ್ಲಿದೆಯಾ? ಚಂದ್ರಶೇಖರ್ ಅವ್ರಿಗೆ ಆಕ್ಸಿಡೆಂಟ್ ಆಗಿದೆ ಅಂತೆ. ಅಯ್ಯೋ ದೇವ್ರೇ, ಒಳ್ಳೆ ಮನುಷ್ಯ. ಒಳ್ಳೆಯವ್ರಿಗೆ ಆಯಸ್ಸಿಲ್ಲ ಅಂತಾರಲ್ಲ ಹಾಗೆ. ಏನು ಮಾಡೋದಪ್ಪ, ನನಗಂತೂ ನಂಬಕ್ಕೆ ಆಗ್ತಾ ಇಲ್ಲ.
ಎಷ್ಟು ಚೆನ್ನಾಗಿ ಬಾಯಿ ತುಂಬ ಅಂತರ ಬಾರಮ್ಮ ಹೋಗಮ್ಮ ಅಂತಿದ್ರು. ಅವ್ರಿಗೆ ಆಯಸ್ಸಿದ್ದಿದ್ದೆ ಎಷ್ಟು ಅನ್ಸುತ್ತೆ. ದೇವ್ರ ಅವ್ರ ಆತ್ಮಕ್ಕೆ ಶಾಂತಿ ಕೊಡ್ಲಿ ಅಭಿ. ಅಂತರ ಏನು ಮಾತಾಡ್ತಿದ್ಯಾ ನೀನು? ಯಾಕಭಿ? ಅವ್ರು ಒಳ್ಳೆ ಮನುಷ್ಯ ಅಲ್ವಾ? ಅವ್ರಿಗೆ ರೆಸ್ಟ್ ಇನ್ ಪೀಸ್ ಅಂತ ಹೇಳೋದು ತಪ್ಪ? ಅಂತರ ಪ್ಲೀಸ್ ನಿನ್ನ ಮಾತನ್ನು ವಾಪಸ್ ತಗೋ. ನೀನು ಹೇಳ್ತಿರೋ ಥರ ಏನೂ ನಡೆದಿಲ್ಲ. ಆಕ್ಸಿಡೆಂಟ್ ಆಗಿದೆ ಅಷ್ಟೇನೆ, ಜೀವಕ್ಕೇನು ಅಪಾಯ ಆಗಿಲ್ಲ. ಸತ್ತಿಲ್ವಾ? ಬದುಕಿದಾರಲ್ಲ, ಸದ್ಯ ದೇವ್ರ ದೊಡ್ಡವನು, ಒಳ್ಳೆಯವ್ರಿಗೆ ಒಳ್ಳೇದೇ ಆಗುತ್ತೆ ಅಂತಾರಲ್ಲ ಹಾಗೆ. ಸರಿ, ಈ ವಿಷಯ ನಿನ್ಗೆ ಯಾರು ಹೇಳಿದ್ದು? ಈಗ ತಾನೇ ಹಾಸ್ಪಿಟ್ಲಿಂದ ಕಾಲ್ ಬಂದಿತ್ತು. ಪಾಪ ಮೊದಲು ನನ್ನ ಅಳಿಯಂಗೆ ಫೋನ್ ಮಾಡಿ ಹೇಳಿ ಅಂತ ಹೇಳಿದಾರ ಅಂತೆ. ಅಲ್ಲ ಅಭಿ, ಅವ್ರ ಮಗಳ ನಂಬರ್ ಇದೆಯಲ್ಲ, ನಿನ್ನ ನಂಬರ್ ಯಾರು ಕೊಟ್ಟಿದ್ದವ್ರಿಗೆ? ಅದರ ಅರ್ಥ ಏನು ಗೊತ್ತಾ? ಮಗಳಿಗಿಂತ ಹೆಚ್ಚಾಗಿ ನನ್ನ ಮೇಲೆ ಅವ್ರಿಗೆ ನಂಬಿಕೆ, ಪ್ರೀತಿ, ಗೌರವ ಇದೆ ಅಂತ. ಆ್ಯಂಡ್ ಈ ಟೈಮಲ್ಲಿ ನಾನು ಹೋಗಲಿಲ್ಲ ಅಂದರೆ ಚೆನ್ನಾಗಿರಲ್ಲ. ಆದರೆ ಅಂತರ ಸದ್ಯಕ್ಕೆ ಲೀಲಿಂಗೆ ಈ ವಿಷಯ ಹೇಳೋದು ಬೇಡ. ಅವಳಿಗೆ ಶಾಕ್ ಆಗುತ್ತೆ, ನೊಂದ್ಕೋತಾಳೆ. ಮೊದಲೇ ಅವ್ರ ತಂದೆನ ತುಂಬ ಇಷ್ಟಪಡ್ತಾಳೆ ಅವಳು. ಆ್ಯಂಡ್ ಪ್ರಾಣಕ್ಕೆ ಪ್ರಾಣ ಆಗಿರೋರ್ಗೆ ಏನಾರ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ತಡ್ಕೊಳ್ಳೋದಕ್ಕಾಗಲ್ಲ. ನನಗೆ ಗೊತ್ತು ಅಭಿ, ನನಗೇನಾದರೂ ಆದರೆ ನಿನ್ನ ಜೀವನೇ ಬಿಟ್ಬಿಡ್ತೀಯ, ಅದು ನನಗೆ ಅರ್ಥ ಆಗುತ್ತೆ. ಅದಕ್ಕೆ ಸದ್ಯಕ್ಕೆ ಲೀಲಿಂಗೆ ಏನೂ ಹೇಳೋದು ಬೇಡ. ನನ್ನೇ ಆಟ ಆಡಿಸ್ತೀರಾ? ನಾನು ಯಾರು ಏನು ಅನ್ನೋದನ್ನ ತೋರಿಸ್ತೀನಿ, ಮಾಡ್ತೀನಿರು ನಿನಗೆ. ಏಯ್, ನಾನು ಹೇಳ್ದಷ್ಟು ಮಾಡು. ಮಾಡೋಕ್ಕಾಗಲಿಲ್ಲ ಅಂದರೂ ತಲೆ ಒತ್ತೆ ಇಟ್ಟಾದರೂ ಮಾಡು. ಒತ್ತೆ ಇಡೋದಕ್ಕೆ ತಲೆ, ತಲೆ ತೆಗಿಯೋದಕ್ಕೆ ಕಲೆ, ಎರಡೂ ಇರಬಾರ್ದು. ಹಾಗೆ ಮಾಡಿಬಿಡ್ತೀನಿ. ಮತ್ತೇನೋ ಪ್ಲ್ಯಾನ್ ಮಾಡ್ತಿದ್ದಾಳಲ್ಲ ಇವಳು. ಏಯ್, ನಾನು ಕೇಳ್ತಿರೋದಿಷ್ಟೇ. ನಾನು ಕೊಟ್ಟ ಕೆಲಸ ಆಯ್ತಾ? ಯಾರೂ ಸಿಕ್ಕಾಕೊಳ್ಳಿಲ್ಲ ತಾನೆ? ಯಾರಿಗೆ ಏನು ಕೆಲಸ ಕೊಟ್ಟಿದ್ದಾಳೆ ಇವಳು? ಯಾರೋ ಯಾಕೆ ಸಿಕ್ಕಾಕೋಬೇಕು? ಹಲೋ, ನಿಮ್ಮನ್ನೇ ಕೇಳ್ತಿರೋದು. ಚಂದ್ರಶೇಖರ್ಗೆ ಆಕ್ಸಿಡೆಂಟ್ ಮಾಡಾಯ್ತಲ್ವಾ? ಅಯ್ಯೋ ದೇವ್ರೆ, ಚಂದ್ರಶೇಖರ್ ಅಂಕಲ್ಗೆ ಆಕ್ಸಿಡೆಂಟ್ ಆಗಿದೆಯಾ? ಇದ್ದಾರೆ, ಸುಮಾರು ಜನ ಇದ್ದಾರೆ. ಒಬ್ಬೊಬ್ಬರನ್ನೇ ಮುಗಿಸ್ತಾ ಹೋಗಬೇಕು, ಆಗ ಯಾರಿಗೂ ಡೌಟೇ ಬರಲ್ಲ. ಅಂದರೆ ಆಕ್ಸಿಡೆಂಟ್ ಮಾಡಿಸಿದ ಇವಳೇನಾ? ಬಿತ್ತು ಕುರಿ ಹಳ್ಳಕ್ಕೆ. ಮೊದಲು ಈ ವಿಷಯನ ಲೀಲಾ ಅತ್ತೆಗೆ, ದುರ್ಗಾ ಅಕ್ಕಂಗೆ ಹೇಳಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.